ನೋಡವ್ವ, ಪ್ರಪಂಚದಾಗೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಕಡಿಮೆನೆ ಓದಿರೋದು, ಆದ್ರೆ ಉದ್ಧಾರ ಆಗವ್ರೆ. ನೋಡ್ ಸಾವಿತ್ರಿ, ಮಗು ಜೊತೆ ಸ್ಕೂಲ್ ತಗೋ ಹೋಗಿ ಅದೇನ್ ಸಮಸ್ಯೆ ಅಂತ ಪರಿಹಾರ ಮಾಡು. ಹೋಗು. ನಾನಿವತ್ತು ಎಲ್ಲೂ ಹೋಗಲ್ಲ ಅತ್ತೆ, ನನ್ಗಿವತ್ತು ಸತ್ಯ ಗೊತ್ತಾಗ್ಬೇಕು. ಸತ್ಯನಾ? ಯಾವ ಸತ್ಯ ಸಾವಿತ್ರಿ? ಸತ್ಯ ಬರ್ಲಿ, ಅವ್ರಿಗೆ ನಾನು ಹೇಳ್ಬಿಟ್ಟು ಹೋಗ್ತೀನಿ, ಇಲ್ಲಾಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ನಿನ್ ಗಂಡ ಏನು ಅಂತ ನನಗಿಂತ ಚೆನ್ನಾಗಿ ನಿನಗ್ ಗೊತ್ತಿದೆ ನೋಡವ್ವ. ಅವನ್ ಬಂದ್ರೆ ಅವನ್ ತವ ನಾನು ಹೇಳ್ಕೊತೀನಿ. ನಿನ್ ಮಗನ್ ಕರ್ಕೊಂಡೋಗು. ಇಲ್ಲ ಅತ್ತೆ, ನಾನಿವತ್ತು ಎಲ್ಲಿಗೂ ಹೋಗಲ್ಲ. ರಂಜು, ನಾ ಅಮ್ಮಂಗೆ ಹೇಳ್ತೀನಿ, ನೀ ಹೋಗು. ಹೋಗೆ. ಸಾವಿತ್ರಿ, ಅವಳು ಅಷ್ಟೊಂದು ಅಳ್ತಾವಳೆ. ಅವಳನ್ನ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸಿ ಸಮಾಧಾನ ಮಾಡವ್ವ. ಹೊರಡು, ಹೊರಡವ್ವ. ಸರಿ, ನಡಿ. ತಗೊಳ್ಳಿ ಅತ್ತೆ, ನಡಿ. ಅಮ್ಮ, ಕಾಫಿ ತಂದಿದ್ದೀನಿ. ಫೋಟೋದಲ್ಲಿರೋನ್ನ ಎಲ್ಲೋ ನೋಡಿದ್ದೀನಲ್ಲ. ಕರೆಕ್ಟ್, ಅವರು ರಿಸೆಪ್ಷನ್ ಬಂದಿದ್ರು. ಆದ್ರೆ ಅತ್ತೆ ಯಾಕೆ ಇವ್ರ ಫೋಟೋ ಇಟ್ಕೊಂಡಿದ್ದಾರೆ? ವಿನುತಾ, ಏನಮ್ಮ ಕರೆದಿದ್ದು? ಅಮ್ಮ, ಕಾಫಿ ಕೊಡೋಣ ಅಂತ ಬಂದೆ. ಕೊಡು, ಕುಡಿತೀನಿ. ಅತ್ತೆ ಮೊದಲಿದ್ದಾಗೆ ಇಲ್ಲ. ಏನಾಗಿದೆ ಇವ್ರಿಗೆ? ಎಸ್ ಕುಮಾರ್ ಅವರಿದ್ದಾರಾ? ಅವ್ರನ್ನ ಕರೀತೀರಾ ಪ್ಲೀಸ್? ನಾನು ಅವರಿಗೆ ಬೇಕಾದವರು ಅಂತ ಹೇಳಿ. ಏನಾಗಿದೆ ಇವ್ರಿಗೆ? ಅವ್ರ ಹತ್ರ ಮಾತಾಡ್ಬೇಕು ಅಂತ ಬೇರೆ ಹಾತ್ ತೋರಿತಿರ್ತಾರೆ. ಫೋನು ಮಾಡಿ ಫೋನಲ್ಲಿ ಮಾತಾಡ್ದೇನೆ ಫೋನ್ ಕಟ್ ಮಾಡ್ತಾರೆ. ಏನಾಗಿದೆ ಇವ್ರಿಗೆ? ಹಾಯ್ ಬುಲ್ಬುಲ್, ಇವತ್ತು ಸಂಜೆ ನಾವು ಇಟಾಲಿಯನ್ ರೆಸ್ಟೋರೆಂಟ್ ಹೋಗ್ತಾ ಇದೀವಿ.
ಹೌ ಡು ಯು ಲೈಕ್ ಇಟ್? ಅಂತ ಮಾತ್ರ ಕರ್ದೆ ಮಾತಾಡಕ್ಕಿಲ್ವಾ ಅಂತೀನಿ ಅಂತ ನೋಡ್ತಾ ಇದೀಯಾ? ಪ್ರತಾಪ್, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಒಂದಕ್ಕೆ ಯಾಕೆ ಮೇಡಮ್, ದಸ್ಗೆ ಹೇಳಿ ಕೇಳೋಣ. ಪ್ರತಾಪ್ ಪ್ಲೀಸ್, ಪ್ರತಾಪ್ ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಓಕೆ, ಈಗ ಸೀರಿಯಸ್. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಸರಿ ಆಯ್ತು ಬಿಡಿ. ಉಂಟಾ? ಸರಿ, ಈಗ ಸೀರಿಯಸ್. ಸರಿ, ಅದೇನಂತ ಹೇಳು. ನೀವು ಆಮೇಲೆ ನನ್ನ ಮಿಸ್ಟೇಕ್ ಮಾಡ್ಕೋಬಾರ್ದು. ಇಲ್ಲಪ್ಪ, ಖಂಡಿತ ಹೇಳು. ಅದು ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೆ. ಅಬ್ಸರ್ವ್ ಮಾಡ್ತಾ ಇದ್ದೆ. ಇವತ್ತು ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಆಯ್ತಾ? ಮಮ್ಮಿ ಪ್ಲೀಸ್ ಪ್ರತಾಪ್, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಸರಿ, ಅದೇನು ಅಂತ ಹೇಳು. ತುಂಬಾ ಮೂಡಿಯಾಗಿರ್ತಾರೆ. ಅರೆಮನೆ ಸ್ಥಿತಿ ಅಂತಾರಲ್ಲ, ಆ ತರ. ಯಾರು? ಅತ್ತೆ. ವಿನುತಾ, ಇದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಹೇಳ್ತೀನಿ. ಮಮ್ಮಿ ಮೇಲೆ ಚಾಡಿ ಮಾತ್ರ ಹೇಳ್ತೀನಿ. ಐ ಡೋಂಟ್ ಲೈಕ್ ಟು ಎಂಟರ್ಟೈನ್ ಇಟ್. ಪ್ರತಾಪ್, ಚಾಡಿ ಹೇಳಷ್ಟು ಇಮ್ಮೆಚೂರ್ ಅಲ್ಲ ನಾನು. ಇನ್ಫ್ಯಾಕ್ಟ್ ಇದು ಅವ್ರಿಗೂ ನನಗೂ ಸಂಬಂಧಪಟ್ಟಿರೋ ವಿಷಯನೇ ಅಲ್ಲ. ಅವ್ರ ಮೇಲಿರೋ ಕನಸಿನಿಂದ ಹೇಳ್ತಿದ್ದೀನಿ ಅಷ್ಟೇ. ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾರೆ ಅವರು. ಹೌದು, ಅವ್ರು ನನ್ನ ಬಗ್ಗೆ ಯಾವಾಗಲೂ ಪೊಸೆಸಿವ್ ಆಗಿದ್ದಾರೆ. ಈಗ ನಮ್ಮಿಬ್ರು ಮದುವೆ ಆಗಿದೆಯಲ್ಲ, ಹಾಗಾಗಿ ಹಾಗಾಗ್ತಾ ಇದೆ ಅಷ್ಟೇ. ಸರಿ ಆಯ್ತು, ನೀವು ಅವ್ರ ಹತ್ರ ಒಂದ್ಸತಿ ಮಾತಾಡಿ. ಪ್ರತಾಪ್, ಅವ್ರ ಹತ್ರ ನೀವು ಒಂದ್ಸತಿ ಮಾತಾಡಿ. ವಿನುತಾ, ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್. ಒಂದು, ನಾನು ಯಾವಾಗ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಎರಡು, ನನ್ನ ಮಮ್ಮಿ ಮಧ್ಯೆ ನೀನ್ ಇಂಟರ್ಫಿಯರ್ ಆಗ್ಬೇಡ. ಮೂರು, ಅತ್ತೆ ಸೊಸೆ ಜಗಳಕ್ಕೆ ನಾನು ಬರೋದಿಲ್ಲ. ಓಕೆ? ಪ್ರತಾಪ್ ಪ್ಲೀಸ್, ಪ್ರತಾಪ್ ನನ್ನ ಮಾತು ಕೇಳಿ. ಪ್ರತಾಪ್, ನೀವು ನನಗೆ ಮಿಸ್ಟೇಕ್ ಮಾಡ್ಕೋತೀರಾ ಅಂತಾನೆ ಈ ವಿಷಯನ ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಕೊನೆಗೂ ಈ ವಿಷಯ ನೀವು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಮೇಡಮ್ ಹತ್ರ ನಾನು ಮಾತಾಡಿದ್ದೀನಿ. ಮುಂದಿನ ಸತಿಯಿಂದ ಚೆನ್ನಾಗಿ ಓದ್ತಾಳೆ ಅಂತ ಹೇಳಿದ್ದೀನಿ. ತರಲೆ ಮಾಡೋದು, ಟಿವಿ ನೋಡೋದು ಬಿಟ್ಟು ಚೆನ್ನಾಗಿ ಓದ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ನಾಳೆ ಫ್ರೀನಾ? ಹಾ, ಯಾಕೆ? ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಈ ಫಿಲ್ಮ್ ಹೋಗ್ಬಿಟ್ಟು ಬರೋಣ? ಹಾಕ್ತೀನಿ ನೋಡು. ಸ್ಕೂಲ್ಗೆ ಏನಾದ್ರೂ ಚಕ್ಕರ್ ಹೊಡೆದು ಸಿನಿಮಾಗೆ ಹೋದೆ ಅಂತ ಗೊತ್ತಾದ್ರೆ ಬಾಯ್ ಮೇಲೆ ಹಾಕ್ತೀನಿ ನೋಡಿ ಇನ್ನೊಂದ್ಸತಿ ಈ ತರ. ತಮಾಷೆ ಮಾಡ್ದೆ ಕಣೆ. ಸರಿ, ನೀನು ಹೊರಡು, ನಾನು ಹೊರಡ್ತೀನಿ. ಓಕೆ, ಬಾಯ್. ಬಾಯ್. ಅಮ್ಮ, ಹೇಳಮ್ಮ. ಸಾವಿತ್ರಿ, ರಂಜಿತಾ ನಿಮ್ಮ ಮನೆಗೆ ಏನಾದ್ರು ಬಂದಿದ್ದಾಳೇನೆ? ರಂಜುನಾ? ಬಂದಿ ಇಲ್ಲಮ್ಮ. ಯಾಕಮ್ಮ? ಅವಳು ಮೇಡಮ್ ನನಗೆ ಫೋನ್ ಮಾಡಿದ್ರು ಕಣೆ. ಸೈನ್ಸ್ ಅಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾಳಂತೆ. ಅವಳು ನನ್ಗೆ ಹೇಳಲೇ ಇಲ್ಲ ನೋಡೆ. ಮನೆಗೂ ಕಳಿಸಿದಾರಂತೆ. ಅವಳು ಇನ್ನು ಮನೆಗೆ ಬಂದಿಲ್ಲ ಕಣೆ. ಅಮ್ಮ, ರಂಜು ನಮ್ಮನೆಗೆ ಬಂದಿದ್ಲು. ನಾನು ಅವಳ ಸ್ಕೂಲ್ ಹತ್ರ ಹೋಗಿ ಅವಳ ಮೇಡಮ್ ಹತ್ರ ಮಾತಾಡಿದ್ದೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಅವಳೇನಾದ್ರೂ ಮನೆಗೆ ಬಂದ್ರೆ ಹೊಡೆಯೋದು ಬಡಿಯೋದು ಮಾಡಬೇಡ. ನಿನ್ ಸಪೋರ್ಟ್ ಜಾಸ್ತಿ ಆಗಿನೇ ಅವಳು ಹೀಗೆಲ್ಲ ಮಾಡ್ತಾ ಇರೋದು. ಬರ್ಲಿ ಅವಳು ಮನೆಗೆ, ಅವಳು ಕಾಲ್ ಮುರಿತೀನಿ. ಅಮ್ಮ, ಅಮ್ಮ. ಅಕ್ಕ ಪ್ಲೀಸ್ ಅಕ್ಕ, ಇವತ್ ನೀನ್ ನಮ್ಮ ಮನೆಗ್ ಬರ್ಬೇಕು. ಇಲ್ಲಾಂದ್ರೆ ಅಮ್ಮ ನನ್ನ ಸುಮ್ನೆ ಬಿಡಲ್ಲ. ಗುಜ್ಜಿಲಿರೋ ಬಸ್ ತರ ಮಾಡಕ್ ಬಿಡ್ತಾರೆ. ಆಮೇಲೆ ತೆಂಡೂಲ್ಕರ್ ತರ ಚಚ್ಚಾಕ್ ಬಿಡ್ತಾರೆ. ಪ್ಲೀಸ್ ಅಕ್ಕ, ನೀನ್ ಬಂದ್ ಕಾಪಾಡು. ರಂಜು, ನಮ್ಮ ಮನೇಲಿ ಸ್ವಲ್ಪ ಕೆಲಸ ಇದೆಯಮ್ಮ. ನೋಡು, ನಾ ಅಮ್ಮಂಗೆಲ್ಲ ಹೇಳಿದ್ದೀನಲ್ವಾ, ಅವಳೇನು ಮಾಡಲ್ಲ. ಅಮ್ಮ ನನಗ್ ಹೊಡಿತಾರೆ. ನೀನ್ ಬಂದ್ರೆ ಹೊಡಿಯಲ್ಲ. ಪ್ಲೀಸ್ ಬಾ ಅಕ್ಕ. ರಂಜು, ನಾ ಹೇಳೋದೊಂದು ಸ್ವಲ್ಪ ಅರ್ಥ ಮಾಡ್ಕೊ. ನಾ ಮನೆಗೆ ಹೋಗ್ಲೇಬೇಕು. ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಕಣೆ. ನನ್ ಮಾತು ಕೇಳು ರಂಜು. ಇವತ್ ನೀನ್ ಬರ್ಲೇಬೇಕು. ಪ್ಲೀಸ್ ರಂಜು, ಪ್ಲೀಸ್ ಬಾ ಅಕ್ಕ. ನೀನು ಈ ರಂಜಿತಾನೇ ಇರ್ತಾಳೆ. ಮಾಡ್ತೀನಿ ಇವಳಿಗೆ ಇವತ್ತು. ರಂಜಿತ್, ಸಾವಿತ್ರಿ, ನೀನೇನೆ ಬಾರ ಒಳಗಡೆ. ಒಬ್ಳೆ ಬಂದ್ಯಾ? ಯಾರಾದ್ರೂ ಜೊತೆಗೆ? ಇಲ್ಲಮ್ಮ, ಜೊತೆಗಿದ್ದಾರೆ. ನೀ
ಇಷ್ಟ ದಿನ ಆದ್ಮೇಲೆ ಮನೆಗೆ ಬಂದಿದ್ದೀನಿ. ತಿಂಡಿ ತಿಂತೀಯಾ, ಕಾಫಿ ಕುಡಿತೀಯಾ, ಏನು ಕೇಳಲೇ ಇಲ್ಲ. ಅಯ್ಯೋ ನನ್ನ ಬುದ್ಧಿಗಿಷ್ಟು ಇವಳಿಂದನೇ ಕಣೆ ಎಲ್ಲ. ಸಾವಿತ್ರಿ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಮ್ಮ. ನೀನು? ನಿನ್ನ ಬೆಳೆಸಿದ್ದು ಬಲಗೈಯಲ್ಲಿ ನಿನಗೆ ಊಟ ಮಾಡಿಸಿದ್ರೆ ಎಡಗೈಗೆ ಗೊತ್ತಾಗ್ತಾ ಇರ್ಲಿಲ್ಲ. ವಿನಿತಾನು ಅಷ್ಟೇ ನನ್ಗೆ ಏನ್ ತೊಂದ್ರೆನೂ ಕೊಡ್ಲಿಲ್ಲ. ಇವಳೇ ನನ್ನ ಹೊಟ್ಟೆ ಉರಿಸ್ತಾಳೆ ಕಣೆ, ನನ್ಗೆ ಅಯ್ಯೋ ಅನ್ನಿಸ್ತಾಳೆ. ಯಾಕಮ್ಮ ಹಾಗೆಲ್ಲ ಹೇಳ್ತೀಯಾ? ಮುದ್ದು ಇದು. ಥ್ಯಾಂಕ್ ಯು. ನಿನ್ನಿಂದಾನೇ ಅವಳು ಹಾಳಾಗಿರೋದು. ಮುದ್ದು ಅನ್ಕೊಂಡು ತಲೆ ಮೇಲೆ ಹಚ್ಕೊಂಡು ಕೂತ್ಕೊಂಡಿದ್ಯಾ. ಸರಿಯಾಗಿ ಕೆಲಸನೂ ಮಾಡೋದಿಲ್ಲ, ಓದೋದು ಇಲ್ಲ. ನಾಳೆ ಮದ್ವೆ ಆದ್ರೆ ಅವಳ ಗಂಡನ್ನ ಬಾಳಿಸ್ತಾಳೋ ಇಲ್ವೋ. ಹಲೋ, ನಾನು ಕಟ್ಕೊಂಡವನ ಚೆನ್ನಾಗೇ ಬಳಸ್ತೀನಿ. ನನ್ ರಾಜ್ಕುಮಾರ ನಾನು ನೋಡಿದ ತಕ್ಷಣ ಹೊಡ್ಕೊಂಡ್ ಬರ್ತಾನೆ. ನನಗವನು, ಅವನಿಗ್ ನಾನು. ಹೇಗಿರುತ್ತೆ? ಬಂದೇ ಬರ್ತಾನೆ ರಾಜ, ಬಂದೇ ಬರ್ತಾನೆ. ಬಂದ ನೊಡನೆ ರಂಜನ ಕಂಡು ಮುಗ್ಗು ಎಂತಾನೆ, ನನ್ನ ಮುತ್ತು ಕೊಡ್ತಾನೆ. ಅಲ್ಲಮ್ಮ, ಇಷ್ಟು ಬೇಗ ಯಾಕೆ? ರಂಜು ಮದುವೆ ವಿಷಯ. ನಾನಂತೂ ಅಮ್ಮ ತೋರ್ಸಿದ ಹುಡುಗನ್ ಮದ್ವೆ ಆಗಲ್ಲ. ಬೇಕಿದ್ರೆ ನಾನೇ ನೋಡ್ಕೊಂಡ್ಬಿಡ್ತೀನಿ, ಇಲ್ಲಾದ್ರೆ ಇಲ್ಲೇ ಇದ್ಬಿಡ್ತೀನಿ ಪರ್ಮನೆಂಟ್ ಆಗಿ. ಇದ್ದು ಬಿಡ್ತೀಯ ಈಗ ಅಂತೀಯ ಅಷ್ಟೇ. ನಾಳೆ ಮದ್ವೆ ಆದ್ರೆ ನಮ್ಮನ್ನ ಕ್ಯಾರೆ ಅನ್ನೋದಿಲ್ಲ. ನೋಡಿದ್ನಲ್ಲ ನಿಮ್ಮ ಅಕ್ಕಂದ್ರನ್ನ. ಯಾಕಮ್ಮ ಹಾಗೆ ಹೇಳ್ತೀಯ? ಮತ್ತಿನ್ನೇನೆ, ನೀನ್ ನಮ್ಮನೆಗೆ ಬಂದು ಎಷ್ಟು ದಿವಸ ಆಯ್ತು? ಬರ್ಬೇಕು ಅಂತಾನೆ ಅಂದ್ಕೊಂಡೆಮ್ಮ, ಆದ್ರೆ ತುಂಬಾ ಕೆಲ್ಸ ಆಯ್ತು. ಈ ಮಧ್ಯೆ ಮನೆ ಬೇರೆ ಬದಲಾಯಿಸಿದ್ವಿ. ಗೊತ್ತಾಯ್ತು ಬಿಡು. ಯಾರು ಹೇಳಿದ್ರು? ಅಳಿಯಂದ್ರೆ ಫೋನ್ ಮಾಡಿದ್ರು. ಪರವಾಗಿಲ್ಲ, ಅವರಾದ್ರೂ ಫೋನ್ ಮಾಡ್ತಾರೆ. ನೀವು ಮಕ್ಕಳಿಗೆ ನೆನ್ಪಿರಲ್ಲ. ನಿನ್ ಮೊದ್ಲಿಂದಾನು ಗೊತ್ತಲ್ಲಮ್ಮ, ನಾನ್ ಫೋನ್ ಮಾಡೋದ್ ಕಡಿಮೆ. ವಿನುತಾನು ಫೋನ್ ಮಾಡ್ಲಿಲ್ವಾ? ಇಲ್ಲ ಕಣೆ, ಅವಳು ಫೋನ್ ಮಾಡ್ಲಿಲ್ಲ. ನಮ್ಗೆಷ್ಟು ಬೇಜಾರಾಗತ್ತೆ ಗೊತ್ತಾ? ಇವಳು ನೋಡಿದ್ರೆ ಹೀಗೆ ಸ್ಕೂಲಿಂದ ನೇರ ನಿಮ್ಮನೆಗೆ ಬಂದ್ಬಿಡ್ತಾಳೆ. ನಾವ್ ಏನ್ ತಿಳ್ಕೋಬೇಕು ಹೇಳು? ಸರಿಯಾಗಿ ಓದೋದೇ ಇಲ್ಲ. ಓದು ಅಂತ ಬುದ್ಧಿ ಹೇಳು ನೀನಾದ್ರೂ. ನೀವೇ ಕೂತ್ಕೊಂಡು ಓದಿಸಿ, ಇಲ್ಲ ನಮ್ಮನೆಗೆ ಕಳ್ಸಿ, ನಾನು ಓದಿಸ್ತೀನಿ. ನಾನ್ ರೆಡಿನಪ್ಪ ಅಕ್ಕನ ಮನೆಗೆ ಹೋಗಕ್ಕೆ. ಅಮ್ಮ ಬಟ್ಟೆ ಎಲ್ಲ ಬೇಗ ಪ್ಯಾಕ್ ಮಾಡು. ಯಾಕೆ ಹೇಳು? ಇವಳು ನಿಮ್ಮನೆಗೆ ಕಳ್ಸ್ಬಿಟ್ಟು ನಾವಿಬ್ರು ಒಬ್ರು ಮಕ್ಕ ಒಬ್ರು ನೋಡ್ಕೊಂಡು ಕೂತ್ಕೋಬೇಕಾ? ಎರಡು ಮಾತು ನೀನೇ ಹೇಳ್ತೀಯಲ್ಲಮ್ಮ. ಮತ್ತಿನೇನೆ ಸಾವಿತ್ರಿ, ನಿಮ್ಮಿಬ್ಬರನ್ನ ಕಳಿಸಿ ಈಗ ಪಡ್ತಾ ಇರೋ ನೋವೇ ಸಾಲ್ದೇನೆ ಇವಳನ್ನು ದೂರ ಮಾಡ್ಕೋಬೇಕಾ? ಹಾಗಾದ್ರೆ ನನಗ್ ಮದ್ವೆನೇ ಮಾಡಲ್ವಾ? ನಿನಗೆ ಮದುವೆ ಬೇಕಾ? ಎಷ್ಟು ದಿನ ಆಯ್ತೆ ಈ ನಗು ಮನೇಲಿ ತುಂಬಿಕೊಂಡು. ವಿನಿತಾನು ಇರ್ಬೇಕಾಗಿತ್ತು, ಸೂರು ಎಗರೋಗ್ಬಿಟ್ಟಿರೋದು. ಅವಳಿಗೂ ಒಂದು ಫೋನ್ ಮಾಡ್ತೀನಿ. ಮಾಡು. ಮದುವೆ ಬೇಕಾ ನಿನಗೆ? ಹಲೋ, ಯಾರು ಹೇಳಿ? ಮೇಡಮ್, ನಾವು ಶ್ರೀವಿನಾಯಕ ಲಾಟ್ರಿಯಿಂದ ಫೋನ್ ಮಾಡ್ತಿದ್ದೀವಿ. ನಿಮ್ಮ ಯಜಮಾನ್ರು ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ದಾರೆ. ಲಾಟ್ರಿನಾ? ನಮ್ಮನೇಲಿ ಆ ಥರ ಯಾರು ಲಾಟ್ರಿ ಆಡಲ್ವಲ್ಲ. ಹಾ, ಈಗ ಆ ನಂಬರ್ಗೆ ಲಾಟ್ರಿ ಹೊಡೆದಿದೆ. ನೀವು ಬಂದು ಅದನ್ನ ತಗೊಂಡು ಹೋಗ್ಬೇಕು. ಹಾಯ್ ಅಕ್ಕ, ಹೇಗಿದ್ಯಾ? ಅಕ್ಕ ಅಂತ ಕರೆದ್ರೆ ಹಲ್ ಮುರಿದು ಬಿಡ್ತೀನಿ. ಅಕ್ಕ ಏನಾಯ್ತು? ಮತ್ತೆ ನೋಡು, ಅಕ್ಕ ಅಂತ ಕರೆಯೋದು ಯಾಕೆ? ನನ್ ಧ್ವನಿ ಕೂಡ ಗುರ್ತಿಡಿಯಕ್ಕಾಗದೆ ಇರೋಷ್ಟು ಮರ್ತ್ಬಿಟ್ಟಿದ್ಯಾ ನನ್ನನ್ನ. ಮತ್ತಿನ್ನೇನಮ್ಮ, ನೀನ್ ಈ ತರ ತರಲೆ ಮಾಡ್ತೀಯ ಅಂತ ಇಡೀ ಕರ್ನಾಟಕನೇ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಹೌದು ಕಣೆ, 3 ಹೊತ್ತು ಕಣ್ಣೀರ್ ಹಾಕ್ತಾ ಗೋಳಾಡ್ತಿರ್ಬೇಕು ಅಲ್ವಾ? ಇಲ್ಲ ಕಣೆ ಅಕ್ಕ, ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಖುಷಿಯಾಗಿರ್ಬೇಕು. ಹೌದು, ಹೇಗಿದ್ಯಾ? ನೀನೇ ಹೇಳಿದ್ಯಲ್ಲ ಖುಷಿಯಾಗಿರು ಅಂತ, ಹಾಗೆ ಇದೀನಿ. ನೀನೇನು ನಮ್ಮೆಲ್ರನ್ನು ಮರ್ತ್ಬಿಟ್ಟಿದ್ಯಾ? ಎಂತದೂ ಇಲ್ಲ ಅಕ್ಕ. ಇಲ್ಲ ಅಂದ್ಮೇಲೆ ಯಾಕೆ ಒಂದ್ ಫೋನು ಮಾಡ್ಲಿಲ್ಲ? ಅಯ್ಯೋ ಅಕ್ಕ,
ನನ್ನ ವಿಷಯ ಯಾಕೆ ಕೇಳ್ತೀಯ? ಬೆಳಗ್ಗೆಯಿಂದ ರಾತ್ರಿವರೆಗೂ ವಿಪರೀತ ಕೆಲಸ ಕಣೆ. ಬೆಳಗ್ಗೆ ಎದ್ದೇಳ್ಬೇಕು, ಪ್ರತಾಪಕ್ಕೆ ಸ್ನಾನಕ್ಕೆ ರೆಡಿ ಮಾಡ್ಬೇಕು, ಆಮೇಲೆ ಅವ್ರಿಗೆ ಕಾಫಿ ಕೊಡ್ಬೇಕು, ಅವ್ರ ತಿಂಡಿ ತಿನ್ಬೇಕು, ಅವ್ರ ತಿಂಡಿ ತಿಂದು ಆಫೀಸ್ಗೆ ಹೋಗ್ಬೇಕು, ಆಮೇಲೆ ಅಮ್ಮಂಗೆ ತಿಂಡಿ ಕೊಡ್ಬೇಕು, ಅಮ್ಮ ಆಚೆ ಹೋಗ್ತಾರೆ ವಾಪಸ್ ಬರ್ತಾರೆ, ಆಮೇಲೆ ಮನೆ ಕೆಲ್ಸದವ್ರು ಬರ್ತಾರೆ, ಅವ್ರಿಗೆಲ್ಲ ರೆಡಿ ಮಾಡ್ಕೊಡ್ಬೇಕು, ಅವ್ರು ಹೋದ್ಮೇಲೆ ಹಾಲವ್ರು ಬರ್ತಾರೆ, ಪೇಪರ್ ಅವ್ರು ಬರ್ತಾರೆ, ಅವ್ರಿಗೆ ದುಡ್ಡು ಕೊಡ್ಬೇಕು, ಅದಾದ್ಮೇಲೆ ತಿರ್ಗಾ ಮಧ್ಯಾಹ್ನ ಅಡ್ಗೆ ಮಾಡ್ಬೇಕು, ತಿರ್ಗಾ ಪ್ರತಾಪ್ ಬರ್ತಾರೆ, ಊಟ ಮಾಡ್ತಾರೆ, ವಾಪಸ್ ಹೋಗ್ತಾರೆ, ಸಂಜೆ ಅವ್ರು ಬಂದ್ಮೇಲೆ ಅವ್ರ ಜೊತೆ ಶಾಪಿಂಗ್ ಹೋಗ್ಬೇಕು, ಶಾಪಿಂಗ್ ಮುಗಿಸ್ಕೊಂಡ್ಬಂದು ಅವ್ರು ಕಾಫಿ ಕೊಡ್ಬೇಕು, ಆಮೇಲೆ ಮತ್ತೆ ಅಡ್ಗೆ ರೆಡಿ ಮಾಡ್ಬೇಕು, ಎಲ್ಲರೂ ಊಟ ಮಾಡ್ಬೇಕು. ಇದ್ರ ಮಧ್ಯೆ ಅಮ್ಮನ್ಗೂ ಫೋನ್ ಮಾಡಕ್ಕಾಗಿಲ್ಲ ಕಣೆ. ಅಮ್ಮನು ಇದೇ ಹೇಳ್ತಿದ್ರು, ಅಕ್ಕ ನೀನ್ ಅಮ್ಮನ ಮನೇಲಿದ್ಯಾ, ಮತ್ತ ಅಮ್ಮಂಗ್ ಫೋನ್ ಕೊಡೆ, ನಾನು ಮಾತಾಡ್ಬೇಕು ಅಮ್ಮನ ಹತ್ರ. ಆಹಾ, ನಾವು ಫೋನ್ ಮಾಡಿದಾಗ ಮಾತ್ರ ಅಮ್ಮನ್ ನೆನ್ಪಾಗುತ್ತೆ. ಇರೋ ಕೊಡ್ತೀನಿ. ವಿನುತಾ, ಹಾಯ್ ಅಮ್ಮ. ನೀನು ಅಪ್ಪ ಹೇಗಿದ್ದೀರಾ? ಶೀತ ಎಲ್ಲ ವಾಸಿ ಆಯ್ತಾ? ಶೀತ ಬಂದ್ರೆ ಒಂದ್ ವಾರ ಇರುತ್ತೆ, ಹೋಗತ್ತೆ. ನಾನು ಚೆನ್ನಾಗಿದ್ದೀನಿ, ನಿಮ್ಮ ಅಪ್ಪನೂ ಚೆನ್ನಾಗಿದ್ದಾರೆ. ನೀನೇನೆ 1 ತಿಂಗಳಾಯ್ತು ಹೋಗಿ. ಅಮ್ಮ ಸಾರಿ 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 ಸಾರಿ, ಕ್ಷಮಿಸ್ಬಿಡಮ್ಮ. ಮನೇಲಿ ವಿಪರೀತ ಕೆಲ್ಸ ಆಯ್ತು. ನೀನ್ ಮುದ್ದು ಮಮ್ಮಿ ಅಲ್ವಾ? ಆಯ್ತು ಆಯ್ತು ಕಣೆ. ಅಲ್ವೂ ಸಂಜು ಹೇಗಿದ್ದಾಳೆ? ಪ್ರತಿದಿನ ಕರೆಕ್ಟ್ ಆಗಿ ಸ್ಕೂಲ್ಗೆ ಹೋಗ್ತಿ ಹೇಳ್ತಾನೆ. ಅಮ್ಮ ಆಮೇಲೆ ಇನ್ನೊಂದ್ ವಿಷಯ, ಅವಳು ನೋಟ್ಸ್ನ ಆಗಾಗ ಚೆಕ್ ಮಾಡ್ತಿರೋ, ದೊಡ್ಡ ಸೋಂಬೇರಿ ಅವಳು. ನನಗೆ ಅವೆಲ್ಲ ಗೊತ್ತಾಗಲ್ಲ ಕಣೆ, ನೀನೇ ಬಂದ್ರೆ ಅವಳನ್ನ ವಿಚಾರಿಸ್ಕೊ. ನಿಮ್ ಮನೇಲಿ ಎಲ್ರು ಚೆನ್ನಾಗಿದಾರಾ? ಓ, ಎಲ್ರು ಸೂಪರ್ ಆಗಿದ್ದಾರೆ. ಪ್ರೀತಮಣ್ಣ ಅದಕ್ಕೆ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನೀನೇ ಒಂದ್ ಹೆಜ್ಜೆ ಬಂದು ನೋಡ್ಕೊಂಡು ಹೋಗು. ಬರ್ಬೋದಮ್ಮ, ಆದ್ರೆ ನೀವು ಹಳ್ಳಿಯಾನೇ ಫ್ರೀ ಇಲ್ಲ. ಓಹೋ, ಬಾಬಾ ಇಲ್ದಿದ್ರೆ ಜಂಬೂ ಸವಾರಿ ಹೊರಡೋದೇ ಇಲ್ವೇನೋ? ಏನೇ ನಿನ್ಗೊಬ್ಳಿಗೆ ಬರಕ್ ಗೊತ್ತಾಗಲ್ವಾ? ಕತ್ತೆ ಹೇಗಿದ್ಯಾ? ಟೆಸ್ಟ್ ಎಲ್ಲ ಮುಗಿತಾ? ಎಷ್ಟು ಮ್ಯಾಥ್ಸ್ ಅಲ್ಲಿ ಸ್ಕೋರ್ ನಿಂದು? ಅಯ್ಯೋ, ಅಪರೂಪಕ್ಕೆ ಫೋನ್ ಮಾಡಿದ್ಯಾ? ತಲೆ ತಿನ್ಬೇಡ ಕಣೆ. ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿದ್ರೆ ಹೇಳು. ಯಾವ್ದೇ ಅದು ನಿನ್ಗೆ ಇಂಟ್ರೆಸ್ಟಿಂಗು? ಅಕ್ಕ, ಹೇಗ್ ನಡೀತಾ ಇದೆ ಹನಿಮೂನು? ಬಾಬಾ ತುಂಬಾ ರೊಮ್ಯಾಂಟಿಕ್ಕಾ? ನಿನ್ ವಯಸ್ಸಿನ ಹುಡುಗಿರ್ ಮಾತಾಡೋ ಮಾತಾ ಇದು. ನೀನ್ ಏನಾದ್ರೂ ಎದುರುಗಡೆ ಬಾ, ನೀನ್ ಹಲ್ಲು ಮುದ್ದು ಬಿಡ್ತೀನಿ ಆಮೇಲೆ ನಾನು. ಅಪ್ಪ, ಮದ್ವೆ ಆದ್ಮೇಲೆ ಹುಡ್ಗಿರೆಲ್ಲ ಔಟ್ಡೇಟೆಡ್ ಆಗ್ಬಿಡ್ತಾರೆ, ಅದಕ್ಕೆ ಆಂಟಿರು ಅನ್ನೋದು ಅಲ್ವಾ ವಿನುತಾ ಆಂಟಿ? ಅವಳು ಹಾಗೆಲ್ಲ ಅನ್ಬೇಡ್ವೆ, ಬಂದು ನಿನ್ ಕಾಲ್ ಮುರಿತಾಳಷ್ಟೇ. ಮುರಿತಾಳೆ. ಆಂಟಿನಾ? ನಿಮ್ ಅಜ್ಜಿ ನನ್ನ ಆಂಟಿ ತರ ಕಾಣ್ತೀನ? ಬೇಡ ರಂಜು, ಮನೆಗ್ ಬಂದ್ರೆ ಕಾಲ್ ಮುರ್ದ್ಬಿಡ್ತೀನಿ ನಾನು. ಮೊದ್ಲು ತಲಾಟೆ ಎಲ್ಲ ಬಿಟ್ಟು ಓದು. ರಂಜು, ನೀನ್ ಎಕ್ಸಾಮ್ ಟೈಮ್ಸ್ ಅಲ್ಲಿ ನಮ್ಮನೆಗೆ ಬಾ, ಇಲ್ಲೇ ಓದ್ಕೊಳ್ಳುವಂತೆ. ನಿಮ್ಮನೆಗ? ಬಾವಗ್ ಹೇಳು, ನಂಗೂ 3 ಗಂಟೆ ಹಾಕಕ್ಕೆ. ನಾನು ಬಂದು ಅಲ್ಲೇ ಇದ್ಬಿಡ್ತೀನಿ. ರಂಜು, ನಿಂಗ್ ಸ್ವಲ್ಪನೂ ನಾಚಿಕೆನೇ ಇಲ್ಲ ಕಣೆ. ಬರ್ತೀನಿರೋ, ಮನೆಗ್ ಬಂದು ನಿನ್ ಕಾಲ್ ಮುರಿತೀನಿ. ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗ್ಬಿಟ್ಟಿದ್ಯಾ ವೈಶು. ಸ್ಟಿಕ್ಕರ್ ಜಾಗದಲ್ಲಿ ಕುಂಕುಮ ಬಂದಿದೆ, ತಲೆ ತುಂಬಾ ಹೂ ಮುಡ್ಕೊಂಡಿದ್ಯಾ, ಕೈ ತುಂಬಾ ಬಳೆಗಳು ಸದ್ದು ಮಾಡ್ತಾ ಇದೆ. ತಪ್ಪ? ನಿನಗ್ ನೀನ್ ಮಾಡ್ತಾ ಇರೋದು ಸರಿ ಅನ್ನಿಸ್ತಾ ಇರೋವರೆಗೂ ಯಾವುದು ತಪ್ಪಲ್ಲ ವೈಶು. ಪ್ರಪಂಚದ ಮಾತು ಬಿಡು. ಯಾಕೆ ಮಾತಾಡ್ಲಿಲ್ಲ ಸುಶೀಲ್ ಹತ್ರ? ಗೊತ್ತಿಲ್ಲ. ನಿರಾಕರಿಸ್ಬೋದು ಅನ್ನೋ ಭಯ ಕಾಡ್ತಿದ್ಯಾ? ಆ ಭಯ ಇದ್ಮೇಲೆ ಮಾತಾಡೋ ಪ್ರಯತ್ನನೇ ಮಾಡಬಾರ್ದಾಗಿತ್ತು ನೀನು. ನನ್ ಮನ್ಸು ಕೇಳಲಿಲ್ಲ. ಮುಂದೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಗೊತ್ತಿಲ್ಲ.
ಕಳೆದು ಹೋಗ್ಬಿಡ್ತೀಯ ನೀನು. ಪ್ರಾಮಾಣಿಕವಾಗಿ ನಿನ್ನೊಂದು ಮಾತು ಕೇಳ. ಕೇಳು ವಸು. ಮತ್ತೆ ಸುಶೀಲ್ ಜೊತೆ ಬಾಳ್ಬೇಕು ಅನ್ನಿಸ್ತಿದ್ಯಾ? ಸಾಧ್ಯನಾದು? ಅವ್ರು ಒಪ್ಕೋಬಹುದು, ಇವ್ರು ನಿರಾಕರಿಸ್ಬೋದು ಅನ್ನೋ ಭಯ ಕಾಡ್ತಿದ್ಯಾ? ಒಂದ್ ಮಾತು ಕೇಳ. ಕೇಳು ವಸು. ಹೋಗ್ಬಿಡಿ ನೀನು. ಎಲ್ಲಿಗೆ? ಸುಶೀಲ್ ಇರೋ ಕಡೆ.